ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇದೇ 8ನೇ ತಾರೀಕಿನಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರುವಾಗಲಿರುವ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ನಮ್ಮ ತೆರೆ ಮೇಲೆ ಕಾಣಿಸ್ಕೊಳ್ಳೋಕ್ಕೆ ಬರ್ತಿದ್ದಾರೆ. ನಮ್ಮ ಸಾಕ್ಷಿಯವರು ಸದ್ಯ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅಗ್ನಿಸಾಕ್ಷಿ ಅನ್ನೋದು ಒಂದು ಹಿಟ್ ಕ್ರಿಯೇಟ್ ಮಾಡಿರೋ ಧಾರಾವಾಹಿ. ಸೊ ಮತ್ತೆ ಅದೇ ಟೈಟಲಲ್ಲಿ ಬರ್ತಾ ಇದ್ದಾರೆ. ಸೊ ಸಾಕ್ಷಿ ಅವರು ಫುಲ್ಲು ಜೋಶು ಖುಷಿಯಲ್ಲಿದ್ದಾರೆ. ಸೊ ಮೊದಲನೇದಾಗಿ ನಮಸ್ತೆ. ನಮಸ್ತೆ ಸರ್. ಸೊ ಅಗ್ನಿಸಾಕ್ಷಿ ಅನ್ನೋದು ಓಲ್ಡ್ ಸೀರಿಯಲ್ ನೀವೆಲ್ಲರೂ ನೋಡೇ ಇರ್ತೀರ. ಸೊ ಎಷ್ಟು ಫೇಮಸ್ ಆಗಿತ್ತು ಅಂತ. ಸೊ ಮತ್ತೆ ಅದೇ ಟೈಟಲ್ ಬರ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಇದೆ. ನಾನು ಆ್ಯಕ್ಚುಲಿ ಆವಾಗಲೇ ಹೇಳ್ದಂಗೆ ಆ ಸೀರಿಯಲ್ನ ನೋಡ್ಕೊಂಡು ಬೆಳೆದಿರೋಳು ನಾನು. ಸೊ ನಾನು ಸ್ಕೂಲಿಂದ ಬರುವಾಗ ನಮ್ಮ ಮನೇಲೂ ಕೂಡ ಅಗ್ನಿಸಾಕ್ಷಿ ಬರ್ತಾಯಿತ್ತು. ಸೊ ನಾನು ಅವತ್ತು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನೆಕ್ಸ್ಟ್ ಅಗ್ನಿಸಾಕ್ಷಿಯಲ್ಲಿ ನಾನು ಇರ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಆ ಥರ ಅವಕಾಶ ದೇವ್ರು ಕೊಟ್ಟಾಗ ಇಟ್ಸ್ ಲೈಕ್ ಗ್ರೇಟ್ಫುಲ್ ಅಷ್ಟೇ ನಾನು. ಸೊ ಒಂದು ಅಗ್ನಿಸಾಕ್ಷಿ ಅಂದರೆ ಒಂದು ಕ್ಯೂಟ್ ಪೇರ್ ಥರ, ಅಂದರೆ ಅವ್ರ ಕಾಲು ಎಳೆದು ಗಂಡ ಹೆಂಡತಿ ಆ ಥರ ಇತ್ತು. ಅದ್ರಲ್ಲಿ ಪತಿರಾಯ ಅನ್ನೋದು ಒಂದು ಟೈಟಲ್ ಕೊಡಿತ್ತು. ಸೊ ಇದರಲ್ಲಿ ನಾವು ಅದನ್ನೇ ಎಕ್ಸೆಪ್ಟ್ ಮಾಡ್ಬೋದು ಅಂತಂದರೆ ಶ್ರವಂತ್ ಜೊತೆ ನಿಜವಾಗ್ಲೂ ನಂಗೆ ಐಡಿಯಾ ಇಲ್ಲ ಸರ್. ಸ್ಟಾರ್ಟಿಂಗಲ್ಲಿ ಇವಾಗ ಸದ್ಯಕ್ಕೆ ಕಿತ್ತಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೆ ರಿಯಲ್ ಲೈಫಲ್ಲೂ ಸಾಕ್ಷಿ ಅವರು ಏನಾದರೂ ಇದೇ ಥರ ಅಂದರೆ ಫುಲ್ಲು ಟಕ್ಕರು ಅದೇ ಥರ ಎಲ್ರಿಗೂ ಎದುರಿಸೋ ಥರ ಆ ಥರ ಇದೆಯಾ ಕ್ಯಾರೆಕ್ಟರ್ ಅಂತ? ಇಲ್ಲ ಸರ್, ನಾನು ಯೂಶ್ವಲಾಗಿ ವರ್ಷಿಣಿಯಾಗಿ ಹೇಳೋದಾದರೆ ಆ ಥರ ಎಲ್ಲ ಮಾಡಲ್ಲ. ನಾನು ಸೈಲೆಂಟಾಗಿ ಇರ್ತೀನಿ. ಸೊ ಸಾಕ್ಷಿ ಅವರು ಇದೇ ಥರ ಒನ್ ವರ್ಡ್ ಆನ್ಸರ್ಗೆ ಒನ್ ವರ್ಡ್ ಕ್ವಶನ್ಗೆ ಒನ್ ವರ್ಡ್ ಆನ್ಸರ್ ಅಂತ? ಇಲ್ಲ ಸರ್, ಮಾತಾಡ್ತೀನಿ. ಬಟ್ ನೀವು ಕೇಳಿದ ಕ್ವಶನ್ಗೆ ಅಷ್ಟೇ ಆನ್ಸರ್ ಮಾಡಿದೆ ಅಷ್ಟೇ. ಇಲ್ಲ, ನಾನು ಮಾತಾಡ್ತೀನಿ, ತುಂಬ ಮಾತಾಡ್ತೀನಿ. ಸೊ ಈ ಸೀರಿಯಲ್ಲಿ ಒಂದು ಸ್ಟಾರ್ ಕಾಸ್ಟ್ ಯಾವ ಥರ ಇದೆ ಅಂತಂದರೆ ಅಂದರೆ ಕಲಾವಿದರದಾಗಿರ್ಬೋದು ಎಲ್ಲ ಒಂದು ತುಂಬ ಜನ ಕಲಾವಿದರಿದೆ. ಸೊ ಆ ಕಲಾವಿದ್ರ ಬಗ್ಗೆ ಹೇಳೋದಾದರೆ ಲೈಕ್ ತುಂಬ ಒಳ್ಳೆ ಕಲಾವಿದರೇ ಬಂದಿದ್ದಾರೆ ಸರ್. ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಶೂಟ್ ಮಾಡ್ತಾ ಇರೋದ್ರಿಂದ ನಮ್ಮ ಮನೇಲಿ ನಮ್ಮ ಅತ್ತೆ ಆಗಿರಲಿ ಲೈಕ್ ರಂಗಭೂಮಿಯಿಂದ ಬಂದಿದ್ದಾರೆ ಅವರು. ಸೊ ಅವ್ರ ಜೊತೆ ವರ್ಕ್ ಮಾಡೋದಾಗಲಿ, ಮಿಥುನ್ ಸರ್ ಆಗಲಿ ಆ್ಯಂಡ್ ಶಮಂತ್. ಸೊ ಇಟ್ಸ್ ಆಲ್ ಲೈಕ್ ದೊಡ್ಡವ್ರ ಜೊತೆ ವರ್ಕ್ ಮಾಡೋದು ಖುಷಿ ಇದೆ. ಸೀರಿಯಲಲ್ಲಿ ಒಂದು ಅದ್ಭುತವಾಗಿ ಅಂದರೆ ನಟನೆ ಮಾಡೋ ಮೂಲಕ ಮತ್ತೆ ತೆರೆಗೆ 8ನೇ ತಾರೀಕು ಬರ್ತಾಯಿದ್ದೀವಿ. ಸೊ ಕನ್ನಡಿಗರನ್ನೆಲ್ಲರೂ ಕೂಡ ಇಷ್ಟಪಡೋ ಥರ ಮಾಡ್ತೀವಿ ಅಂತ ಹೇಳ್ತಾ ಇರಿ. ಅದ್ರ ಜೊತೆಗೆ ಏನಾದರೂ ಸಿನಿಮಾಗೂ ಕೂಡ ಆಫರನ್ನು ಬರ್ತಾಯಿದೆಯಾ, ಅಂದರೆ ಸಿನಿಮಾಗೆ ಹೋಗೋ ಚಾನ್ಸ್ ಏನೋ ಇದೆಯಾ ಅಂತ? ಸರ್, ಅವಕಾಶ ಬಂದರೆ ಖಂಡಿತವಾಗ್ಲೂ ಹೋಗ್ತೀನಿ. ಸೊ ಒಳ್ಳೆ ಅವಕಾಶಕ್ಕೆ ಬಂದರೆ ಡೆಫಿನೆಟ್ಲಿ ಅವಕಾಶ ಬಂದರೆ ಹೋಗ್ತೀನಿ ಅಂತ ಹೇಳಿದೆ. ಸೊ ಅದೇ ಅಂದರೆ ಇವಾಗ ನಟಿಯಾಗಿ ಬರಬೇಕಂದ್ರೆ ಸಾಕಷ್ಟು ಪ್ರಿಪ್ರೇಷನ್ ಇದ್ದಿರ್ತದೆ. ಅದು ಸೀರಿಯಲ್ ಆಗಿರ್ಬೋದು, ಅಂದರೆ ದೊಡ್ಡ ಪರದೆ ಅಂದರೆ ಬೆಳ್ಳಿ ಪರದೆ ಆಗಿರ್ಬೋದು. ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇತ್ತು ಇಲ್ಲಿಗೆ ಬರೋದಕ್ಕೆ, ಮತ್ತು ಮುಂದೆ ಯಾವ ಥರ ಪ್ರಿಪ್ರೇಷನ್ ಇರುತ್ತೆ ಅಂತ? ಸರ್, ನಾನು ಆಲ್ರೆಡಿ ವರ್ಕ್ಶಾಪ್ಸ್ಗೆ ಹೋಗಿದ್ದೀನಿ, ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಮಾಡಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ಆಮೇಲೆ ತೆಲುಗಲ್ಲೂ ಮಾಡ್ತಿರೋದ್ರಿಂದ ಸೊ ನಾನು ಅಲ್ಲೂ ಆ್ಯಕ್ಟಿಂಗ್ ಮಾಡ್ತಾನೆ ಇರ್ತೀನಿ. ಇಟ್ಸ್ ಲೈಕ್ ಮಂತಲ್ಲಿ ಐ ವಿಲ್ ಬಿ ಆ್ಯಕ್ಟಿಂಗ್ಗೆ. ಸೊ ಆಲ್ಮೋಸ್ಟ್ ಎವ್ರಿ ಡೇ ತೆಲುಗಲ್ಲೂ ಕೂಡ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ. ಸೊ ಕೆಲವು ಹಿಂದೆ ಘಟನೆಗಳು ಆಗಿರೋದು ನಿಮಗೆ ನೆನಪಿರುತ್ತೆ ಅಂತಂದರೆ ತೆಲುಗು ನಮ್ಮ ಕನ್ನಡ ಆ್ಯಕ್ಟರ್ನ ತೆಲುಗು ಸೀರಿಯಲ್ ಆಗಿರ್ಬೋದು, ಆ ಒಂದು ಸೆಟ್ಟು ಚೆನ್ನಾಗಿ ನೋಡ್ಕೊತಿಲ್ಲ ಅಂದರೆ ಏನೇನೋ ಸಮಸ್ಯೆಗಳಾಗಿತ್ತು. ಸೊ ನಿಮಗೇನಾದರೂ ಆ ಥರ ಅನುಭವ ಆಗಿದೆಯಾ ಅಂತ? ಇಲ್ಲ ಸರ್, ಆ ಥರ ಯಾವ ಆ ಥರ ಎಕ್ಸ್ಪೀರಿಯನ್ಸ್ ನನಗೇನಾಗಿಲ್ಲ. ನನಗೆ 2 ಕಡೆನೂ ನನ್ನನ್ನು ಚೆನ್ನಾಗೇ ನೋಡ್ಕೋತಾರೆ. ಸೊ ಇದ್ರ ನಡುವೆ ಒಂದು ಡಬಲ್ ಧಮಾಕ ಅಂತ ಹೇಳ್ಬೋದು ಕಲರ್ಸ್ ಕನ್ನಡಗೆ. ಯಾಕೆಂತಂದರೆ ಒಂದು ನಿಮ್ಮ ಸೀರಿಯಲ್ ಸೆಟ್ ಅದೊಂದು ಗುಡ್ ನ್ಯೂಸು, ಇನ್ನೊಂದು ಕಡೆ ನಿನ್ನೆ ಒಂದು ಬಿಗ್ ಬಾಸ್ ಒಂದು ಸ್ಟಾರ್ಟ್ ಕೂಡ ಅದು ಕೂಡ ಇದು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ನಾನು ಬಿಗ್ ಬಾಸ್ ಫ್ಯಾನ್ ಸರ್. ನಾನು ಪ್ರತಿ ಸೀಸನ್ನು ಫಾಲೋ ಮಾಡ್ತೀನಿ. ಸೊ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ, ನಿಮ್ಮಷ್ಟೇ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಬಿಗ್ ಬಾಸ್ ಫ್ಯಾನ್ ಅಂತ ಹೇಳಿದ್ರೆ ಇವಾಗ ಸಾಕ್ಷಿ ಅವ್ರಿಗೆ ಏನಾದರೂ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅದರ ಕ್ರಿಯೇಟ್ ಆದರೆ, ಹೋಗೋ ಥರ ಕ್ರಿಯೇಟ್ ಆದರೆ ಏನು ಮಾಡ್ತೀರಾ ಅಂತ ನಿಮ್ಮ ಡಿಸಿಷನ್ ಏನಿರುತ್ತೆ ಅಂತ? 100% ಹೋಗ್ತೀನಿ ಸರ್, ಸೆಕೆಂಡ್ ಥಾಟೇ ಇಲ್ಲ. ಸೊ ಇಲ್ಲಿ ಸೀರಿಯಲ್ಗೆ ಎಫೆಕ್ಟ್ ಆಗಲ್ವಾ, ಡೈರೆಕ್ಟರ್ ಪ್ರೊಡ್ಯೂಸ್ ಆಗಿರ್ಬೋದು? ಅಗ್ನಿಸಾಕ್ಷಿ ಮುಗಿದ ಮೇಲೆ ಇಟ್ಸ್ ಲೈಕ್ ಅಗ್ನಿಸಾಕ್ಷಿ ಇರೋವರೆಗೂ ಐ ಕಾಂಟ್ ಗೋ. ನಂಗೆ ಅಗ್ನಿಸಾಕ್ಷಿ ಇದೆ. ಸೊ ಅಗ್ನಿಸಾಕ್ಷಿವರೆಗೂ ಇಲ್ಲೇ ಇರ್ತೀನಿ. ಹಂಗಾರೆ ಈ ಸೀಸನ್ ಡೌಟು? ಈ ಸೀಸನ್ ಇಲ್ಲ ಸರ್. ಅಕಸ್ಮಾತ್ ಈ ಸೀಸನ್ ಕರೆದ್ರು ಅಂದರೆ ಅವಾಗ ಏನು ಮಾಡ್ತೀವಿ? ಈ ಸೀಸನ್ ಹೋಗೋಕ್ಕಾಗಲ್ಲ. ಇಟ್ಸ್ ಲೈಕ್ ನನಗೆ ಅಲ್ಲೂ ಕೆಲಸ ಇದೆ, ಇಲ್ಲೂ ಇದೆ. ಸೊ ಸದ್ಯಕ್ಕೆ ಐ ಆಮ್ ಆಕ್ಯುಪೈಡ್. ಸೊ ಸದ್ಯಕ್ಕೆ ಇಲ್ಲ ಸರ್, ಬಟ್ ಮುಂದೆ ಖಂಡಿತವಾಗ್ಲೂ ನೋಡ್ತೀನಿ. ಓಕೆ, ಸಾಕ್ಷಿ ಅವ್ರು ಹೇಳಿರ್ತಾರೆ ಬಿಗ್ ಬಾಸ್ಗೆ ಹೋಗುವಂಥ ಅವಕಾಶ ಸಿಗಲಿ, ಕನ್ನಡಿಗರನ್ನ ಎಲ್ಲರೂ ಕೂಡ ರಂಜಿಸಲಿ ಅಂತ. ಸೊ ಇನ್ನೊಂದು ಪ್ರಶ್ನೆ ಏನಂತಂದರೆ, ಒಂದು ನಟಿಯಾಗಿ ಬರಬೇಕಂತಂದರೆ ಸಾಕಷ್ಟು ನಿಮ್ಮದು ಪ್ರಿಪ್ರೇಷನ್ ಇರುತ್ತೆ. ಒಂದು ಆ್ಯಕ್ಟಿಂಗ್ ಸ್ಕಿಲ್ ಆಗಿದ್ರೆ, ಇನ್ನೊಂದು ಅವ್ರದ್ದೇ ಆದಂಥ ಬ್ಯೂಟಿ, ಇದ್ರದ್ದೆಲ್ಲ ಸ್ಕಿನ್ ಇರುತ್ತೆ, ಡಯಟ್ ಆಗಿರ್ಬೋದು, ವರ್ಕೌಟ್ ಆಗಿರೋದು, ಬ್ಯೂಟಿ ಅಂತ. ಸೊ ನಿಮ್ಮದು ಡೈಲಿ ರೂಟೀನ್ ಯಾವ ಥರ ಇರುತ್ತೆ, ಅಂದರೆ ಏನೇನು ಮಾಡ್ತೀರಾ ಅಂತ? ಸರ್, ನಾನು ಆ ಥರ ಜಾಸ್ತಿ ಕ್ರೀಮ್ ಆ ಥರ ಎಲ್ಲ ಏನೂ ಯೂಸ್ ಮಾಡಲ್ಲ. ನೀರು ಕುಡಿತೀನಿ, ಅದು ಕೂಡ ಮರ್ತೋಗ್ತೀನಿ. ನಮ್ಮಮ್ಮ ನೆನ್ಪು ಮಾಡಿ ನೀರು ಕುಡಿಯೋಕೆ ಹೇಳ್ತಾರೆ. ಆ್ಯಂಡ್ ಅಮ್ಮನೇ ನನ್ನ ಸ್ಕಿನ್ನಿಗೆ ಲೈಕ್ ಮನೇಲೇ ಇರೋದನ್ನ ರೆಡಿ ಮಾಡಿ ಅಮ್ಮನೇ ಕೊಡ್ತಾರೆ. ಅದು ಬಿಟ್ಟರೆ ನಾನು ಇನ್ನೇನು ಫಾಲೋ ಮಾಡಲ್ಲ ಸರ್. ಇದು ನಿಮ್ಮ ಡೈಲಿ ರೂಟೀನ್. ಅಂದರೆ ಇವಾಗ ನಿಮ್ಮ ನೋಡ್ತಾ ಇರ್ತಾರೆ, ಕೆಲವು ಫಾಲೋ ಮಾಡೋರು ಇರುತ್ತೆ. ಸೊ ಅಂಥವ್ರಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಹೇಳ್ತಾರೆ, ಅಂದರೆ ಯಾವ ಥರ ಇರಬೇಕು ನಿಮ್ಮ ಡೈಲಿ ರೂಟೀನ್, ಒಂದು ಹೆಲ್ತಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಯಾವ ಥರ ಇರಬೇಕಂತ? ನಾನು ಹೇಳೋದಾದರೆ ಇಟ್ಸ್ ಲೈಕ್ ಜಾಸ್ತಿ ನೀರು ಕುಡಿಬೇಕು. ಅದು ಬಿಟ್ಟರೆ ಲೈಕ್ ಫ್ರೂಟ್ಸ್ ಇಂಟೇಕ್ ಮಾಡಬೇಕು. ಅದಾದಮೇಲೆ ಮನೇಲಿ ಅಡುಗೆ ಮನೇಲಿ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ಸೊ
ಸೊ ಇನ್ನೊಂದು ಈಗ ಅಗ್ನಿಸಾಕ್ಷಿ ಈ ಥರ ಕೆಲವು ಹಳೆ ಹಿಟ್ಟಾಗಿರೋ ಸೀರಿಯಲ್ ಲೇಟ್ರನ್ನೇ ಮತ್ತೆ ಮತ್ತೆ ಮಾಡ್ತೀವಿ ಅಂದರೆ ಇಟ್ಕೊಂಡಿದ್ದಾರೆ. ಸೊ ಇದು ನಿಮಗೇನು ಅನಿಸಿಲ್ವ? ಅಂದರೆ ಯಾಕೆ ಸರ್ ಮತ್ತೆ ಇದಂತ ಯಾರನ್ನಾರು ಕೇಳಿದ್ರೆ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಯಾರು ಕೇಳಿದ್ರ ಅಂತ ನೀವು? ನಾನು ಆ್ಯಕ್ಚುಲಿ ಕೇಳಲಿಲ್ಲ, ಬಿಕಾಸ್ ನಂಗೆ ಖುಷಿ ಇತ್ತು ಅಗ್ನಿಸಾಕ್ಷಿ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಅಷ್ಟು ದೊಡ್ಡ ಟೈಟಲ್ ಇದೆ, ಅಷ್ಟು ದೊಡ್ಡ ಪ್ರಾಜೆಕ್ಟು, ಲೈಕ್ ಆಲ್ಮೋಸ್ಟ್ ಗೊತ್ತಿರೋ ಹಂಗೆ ಕನ್ನಡದಲ್ಲೇ ಇಟ್ಸ್ ಲೈಕ್ ಟಾಪ್ ಅಗ್ನಿಸಾಕ್ಷಿ ಅಂದರೆ. ಸೊ ಅಂಥ ದೊಡ್ಡ ಟೈಟಲ್ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ನಂಗೆ ಖುಷಿ ಆಯಿತು. ನನಗೆ ಕ್ವೆಶನ್ ಕೇಳಬೇಕು ಅನ್ನಿಸ್ಲಿಲ್ಲ. ಸೊ ಸಾಕಷ್ಟು ಪ್ರಿಪ್ರೇಷನು, ಸಾಕಷ್ಟು ಒಂದು ರೀತಿ ಹಳೆಯ ಅಗ್ನಿಸಾಕ್ಷಿನೇ ಬೇರೆ, ಈಗಿಂದೇ ಬೇರೆ ಅನ್ನೋ ಥರ ಒಂದು ಹೊಸ ಕಾನ್ಸೆಪ್ಟಲ್ಲಿ ಬರ್ತಾಯಿದ್ದೀರಾ. ಸೊ ಎಲ್ಲ ಕನ್ನಡಿಗರನ್ನು ರಂಜಿಸಲಿ, ನಿಮ್ಮ ಧಾರಾವಾಹಿ ಹಿಟ್ಟಾಗಲಿ. ಆ ಅಗ್ನಿಸಾಕ್ಷಿ ಯಾವ ಥರ ಹಿಟ್ಟಾಯಿತು ಅದೇ ಥರ ಇದು ಹಿಟ್ಟಾಗಲಿ. ನಮ್ಮ ಬಾಸ್ ಟಿವಿ ಕಡೆಯಿಂದ, ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಸಾಕ್ಷಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲೀಕಿ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.